ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸುಮುಖ ಅಸೋಸಿಯೇಟ್ಸ್. ಇವತ್ತಿನ ಟಾಪಿಕ್ಕು ಅಡುಗೆ ಮನೆ ಯಾವ ದಿಕ್ಕಿಗಿದ್ದರೆ ಉತ್ತಮ. ಸಾಮಾನ್ಯವಾಗಿ ಅಡುಗೆ ಮನೆಯ ಒಂದು ಸೌತ್ ಈಸ್ಟ್ ಅಂದರೆ ಆಗ್ನೇಯ ಮೂಲೆ ಹಾಗೂ ನಾರ್ತ್ ವೆಸ್ಟ್ ವಾಯುಮೂಲೆಗೆ ಇಡತಕ್ಕದ್ದು. ನೋಡಿ, ಇಲ್ಲಿ ಹೆಚ್ಚಾಗಿ ನೋಡಿ, ಇದು ನಿಮ್ಮ ಒಂದು ನಿವೇಶನ ಅಂತ ಇಟ್ಕೊಳ್ಳಿ. ಇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ. ಇದು ಈಶಾನ್ಯ, ಇದು ಆಗ್ನೇಯ, ಇದು ನೈಋತ್ಯ, ಇದು ವಾಯುವ್ಯ. ನೋಡಿ, ಸಾಮಾನ್ಯವಾಗಿ ನಿಮ್ಮ ಒಂದು ಕಿಚನ್ ಪ್ಲ್ಯಾಟ್ಫಾರ್ಮು ನೋಡಿ ಇಲ್ಲಿ ಇಡಬೇಕು. ಇಟ್ಟು ನೋಡಿ, ಸಿಂಕ್, ಇದು ಸ್ಟವ್. ನೋಡಿ, ಸಾಮಾನ್ಯವಾಗಿ ವಾಸ್ತು ಪ್ರಕಾರ ಅಗ್ನಿ ದಿಕ್ಕು ಅಂದರೆ ಅಗ್ನಿಗೆ ಸಂಬಂಧಪಟ್ಟಂಥ ದಿಕ್ಕು. ಹಾಗಾಗಿ ಸ್ಟವನ್ನು ಅಗ್ನಿ ದಿಕ್ಕಿಗೆ ಇಡಿ. ಮತ್ತು ಸಿಂಕು ನಿಮ್ಮ ಒಂದು ಅಡುಗೆ ಮನೆಯ ಈಶಾನ್ಯ ಭಾಗದಲ್ಲಿ ಸಿಂಕನ್ನು ಇಡಿ. ತದನಂತರ ಈ ಉಚ್ಚ ಸ್ಥಾನದಲ್ಲಿ ಒಂದು ವಿಂಡೋ, ಅಂದರೆ ನಾರ್ತ್ ಈಸ್ಟ್ ಕಾರ್ನಲ್ಲಿ ಒಂದು ವಿಂಡೋ, ಅಡುಗೆ ಮನೆಯ ನಾರ್ತ್ ಈಸ್ಟ್ ಮತ್ತು ದಕ್ಷಿಣ ಆಗ್ನೇಯದಲ್ಲಿ ಉಚ್ಚ ಸ್ಥಾನದ ಒಂದು ವಿಂಡೋನ ಇಟ್ಟು ಒಳ್ಳೆಯದು. ಮತ್ತು ನೀವು ಅಡುಗೆ ಮಾಡಬೇಕೆಂದರೆ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಅಡುಗೆ ಮಾಡತಕ್ಕದ್ದು. ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಕಿಚನ್ ಎಲ್ಲಿ ಇಡಬಹುದು ಅಂದರೆ ನೋಡಿ, ಇಲ್ಲಿ ಇದು ಸಿಂಕು, ಇದು ಸ್ಟವ್. ವಾಯುವ್ಯದ ಈಶಾನ್ಯ ಭಾಗದಲ್ಲಿ ಸಿಂಕನ್ನು ಇಡಿ ಮತ್ತು ವಾಯುವ್ಯದ ಆಗ್ನೇಯ ಭಾಗದಲ್ಲಿ ಆಗ್ನೇಯ ದಿಕ್ಕಿಗೆ ಸ್ಟವನ್ನು ಇಟ್ಟುಬಿಡಿ. ತದನಂತರ ಸೂರ್ಯನಿಗೆ ಅಭಿಮುಖವಾಗಿ ನಿಂತು ಅಡುಗೆ ಮಾಡತಕ್ಕದ್ದು. ಇದು ಸೆಕೆಂಡ್ ಆಪ್ಷನ್. ಸಾಮಾನ್ಯವಾಗಿ ಎರಡರಷ್ಟೇ, ಒಂದು ಸೌತ್ ಈಸ್ಟ್ ಅಥವಾ ನಾರ್ತ್ ವೆಸ್ಟಲ್ಲಿ ಅಡುಗೆ ಮನೆಯನ್ನು ಉಪಯೋಗಿಸತಕ್ಕದ್ದು. ಮತ್ತು ನೋಡಿ, ಇಲ್ಲಿ ಇದು ಉತ್ತಮ ದಿಕ್ಕು, ಇದು ಉತ್ತಮ ದಿಕ್ಕು, ಶುಭ ಫಲವನ್ನು ನೀಡುತ್ತೆ. ಇದು ನಿಮ್ಮ ಎರಡನೇ ಉತ್ತಮ ದಿಕ್ಕು. ಕೆಲವರು ಏನು ಮಾಡ್ತಾರೆ ಅಂದರೆ, ಯಾವತ್ತು ವಾಯುವ್ಯ ದಿಕ್ಕಿಗೆ ಅಡುಗೆ ಮನೆ ಇಡ್ತಾರೆ ಅಂದರೆ ಸಾಮಾನ್ಯವಾಗಿ ಸೌತ್ ಅಥವಾ ದಕ್ಷಿಣಕ್ಕೆ ರಸ್ತೆ ಇದ್ದಲ್ಲಿ ಅಡುಗೆ ಮನೆ ನಾರ್ತ್ ವೆಸ್ಟ್ ಇರ್ತಾರೆ. ಏಕೆಂದರೆ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಈ ಸೌತ್ ಈಸ್ಟ್ ಝೋನನ್ನು ಹಾಲ್ ಅಥವಾ ಲಿವಿಂಗ್ ಆಗಿ ಕನ್ವರ್ಟ್ ಮಾಡ್ತಾರೆ. ಹಾಗಿದ್ದಲ್ಲಿ ನಿಮ್ಮ ಒಂದು ಕಿಚನ್ನು ನಾರ್ತ್ ವೆಸ್ಟಿಗೆ ಇಡತಕ್ಕದ್ದು. ನೋಡಿ, ಇಲ್ಲಿ ಸೌತು, ವೆಸ್ಟು, ನಾರ್ತ್, ಈಸ್ಟ್ ಮಧ್ಯಭಾಗದಲ್ಲಿ ಅಥವಾ ಈಶಾನ್ಯ, ನೈಋತ್ಯ ಹಾಗೂ ನಾರ್ತ್ ಸೆಂಟ್ರಲ್ಲಿ ಅಡುಗೆ ಮನೆ ಬರಕೂಡದು. ಬಂದಂತಾದಲ್ಲಿ ಏನಪ್ಪ ಸಮಸ್ಯೆ ಆಗುತ್ತೆ ಅಂದರೆ, ನೋಡಿ, ಈ ದಕ್ಷಿಣದ ಮಧ್ಯಭಾಗ ಅಂದರೆ ದಕ್ಷಿಣ ಅಡುಗೆ ಮನೆ ಬಂದರೆ ನೋಡಿ, ಇಲ್ಲಿ ಹೆಣ್ಣು ಮಕ್ಕಳಿಂದ ಸಮಸ್ಯೆ ಉಂಟಾಗುತ್ತೆ. ಹಾಗೂ ನಿಮ್ಮ ಒಂದು ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆ ಉಂಟಾಗುತ್ತೆ. ಮತ್ತು ವ್ಯಾಜ್ಯಗಳು ಉಂಟಾಗುತ್ತೆ, ಅಂದರೆ ಲಿಟಿಗೇಷನ್. ಹಾಗಾಗಿ ಅಡುಗೆ ಮನೆಯನ್ನು ದಕ್ಷಿಣ ಮಧ್ಯಭಾಗದಲ್ಲಿ ಇಡಕೂಡದು. ಹಾಗೆಯೇ ನೈಋತ್ಯದಲ್ಲಿ ಇದು ಅಶುಭ ದಿಕ್ಕು. ಹಾಗಾಗಿ ಇದು ಬೆಡ್ರೂಮನ್ನು ಯೂಸ್ ಮಾಡೋದಂಥ ದಿಕ್ಕು. ಹಾಗಾಗಿ ಮನೆ ಯಜಮಾನಿಗೆ ಶ್ರೇಯಸ್ಕರ ಬೆಡ್ರೂಮ್ ಇದ್ದಲ್ಲಿ. ನೀವು ಕಿಚನ್ ಮಾಡದೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಹೆಚ್ಚಾಗಿ
ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ, ಮದುವೆ ವಿಳಂಬ ಮತ್ತು ಶತ್ರುಗಳು ಹೆಚ್ಚಾಗ್ತದೆ ಹಾಗೂ ಕಾಯಿಲೆಗಳ ಸಮಸ್ಯೆ ಉಂಟಾಗುತ್ತೆ. ನೋಡಿ, ಸಾಮಾನ್ಯವಾಗಿ ಕಾಯಿಲೆ ಬಂದರೆ ಸಾಮಾನ್ಯವಾಗಿ ಅಷ್ಟು ಈಸಿಯಾಗಿ ಕ್ಯೂರ್ ಆಗಲ್ಲ, ಅಂದರೆ ವಾಸಿ ಆಗಲ್ಲ. ಹಾಗಾಗಿ ನೈಋತ್ಯ ದಿಕ್ಕು ಅಶುಭ ದಿಕ್ಕು ಮತ್ತು ನಿಮ್ಮ ಪಶ್ಚಿಮದ ಮಧ್ಯಭಾಗ ಅಂದರೆ ನೋಡಿ ಇಲ್ಲಿ ಇದು ಅಶುಭ ದಿಕ್ಕನ್ನೇ ಸೂಚಿಸುತ್ತೆ. ಹಾಗಾಗಿ ಇಲ್ಲೇನು ನಿಮ್ಮ ಒಂದು ವ್ಯಾಪಾರದಲ್ಲಿ ನಷ್ಟ, ಉಳಿತಾಯ ಸಾಧ್ಯವಿಲ್ಲ. ಮತ್ತು ಒಂದು ಅಪರ್ಚುನಿಟಿ ಅಂದರೆ ಅವಕಾಶಗಳು ತಪ್ಪೋಗುತ್ತೆ. ಹಾಗಾಗಿ ಮತ್ತೆ ಸ್ನೇಹಿತರು ಶತ್ರುಗಳಾಗುತ್ತಾರೆ. ಹಾಗಾಗಿ ಈ ಒಂದು ಝೋನ್ ಅಡುಗೆ ಮನೆಗೆ ಒಳ್ಳೆಯ ದಿಕ್ಕಲ್ಲ. ಆಲ್ರೆಡಿ ನಾನು ಹೇಳ್ದಂಗೆ ನಾರ್ತ್ ವೆಸ್ಟ್ ಅಂದರೆ ವಾಯುಮೂಲೆ ಎರಡನೇ ಉತ್ತಮ ದಿಕ್ಕು ಅಂತ ಹೇಳಿದ್ದೀನಿ. ಹಾಗಾಗಿ ಇದು ಶುಭ ಫಲವನ್ನೇ ಕೊಡುತ್ತೆ. ಹಾಗಾಗಿ ನೋಡಿ, ಇಲ್ಲಿ ನಿಮ್ಮ ಒಂದು ನಾರ್ತ್ ವೆಸ್ಟ್ ಉತ್ತಮ ಅವಕಾಶಗಳನ್ನು ತಂದುಕೊಡುತ್ತೆ ಹಾಗೂ ಉತ್ತಮ ಸ್ನೇಹಿತರು ಸಿಗ್ತಾರೆ, ಅಥವಾ ಸ್ನೇಹಿತರೊಡನೆ ಒಳ್ಳೆಯ ಒಡನಾಟ ಚೆನ್ನಾಗಿರುತ್ತೆ. ಹಾಗೂ ವ್ಯಾಪಾರದಲ್ಲಿ ಯಶಸ್ಸು ಕಾಣಲಿಕ್ಕೆ ಆಗುತ್ತೆ. ಹಾಗಾಗಿ ವಾಯುವ್ಯ ಸೆಕೆಂಡ್ ಆಪ್ಷನ್ ಆಗಿ ಕಿಚನನ್ನು ಮಾರ್ಪಾಡು ಮಾಡಬಹುದು. ನಾರ್ತ್ ಅಂದರೆ ಇದು ಕುಬೇರ ದಿಕ್ಕು. ಹಾಗಾಗಿ ನಾರ್ತ್ ಸೆಂಟ್ರ್ ನಿಮ್ಮ ಒಂದು ಅಡುಗೆ ಮನೆ ಬರಕೂಡದು. ಬಂದಂತಾದಲ್ಲಿ ನೋಡಿ ಏನಾಗುತ್ತೆ ಸಮಸ್ಯೆ ಅಂದರೆ, ನೋಡಿ ಸಂಬಂಧಿಕರು ಅಥವಾ ಸ್ನೇಹಿತರು ಶತ್ರುಗಳಾಗುತ್ತಾರೆ. ಮತ್ತೆ ಹಣಕಾಸಿನ ತೊಂದರೆಯಾಗುತ್ತೆ ಮತ್ತು ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಹಾಗೂ ವ್ಯವಹಾರದಲ್ಲಿ ನಷ್ಟ ಸಂಭವಿಸುತ್ತೆ. ಹಾಗಾಗಿ ಉತ್ತರ ಮಧ್ಯಭಾಗದಲ್ಲಿ ಕಿಚನನ್ನು ಇಡಕೂಡದು. ಮತ್ತು ಈಶಾನ್ಯ ಭಾಗದಲ್ಲೂ ಕೂಡ ಕಿಚನ್ ಬರಕೂಡದು. ನೋಡಿ, ಇಲ್ಲಿ ಹೆಚ್ಚಾಗಿ ಏನಾಗುತ್ತೆ ಅಂದರೆ, ಗಂಡು ಮಕ್ಕಳಿಂದ ತೊಂದರೆ ಆಗುತ್ತೆ ಅಥವಾ ಗಂಡು ಮಕ್ಕಳು ಅಭಿವೃದ್ಧಿಯಲ್ಲಿ ಕುಂಠಿತ ಆಗುತ್ತೆ ಮತ್ತು ನಿಮ್ಮ ಒಂದು ಏನಂತಾರೆ ಕುಟುಂಬದ ಸಮಸ್ಯೆಯು ಇವರಿಂದನೇ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಏನಾಗುತ್ತೆ ಅಂದರೆ, ನೋಡಿ ಸಾಮಾನ್ಯವಾಗಿ ಏನೇ ಮಾಡಿದಷ್ಟೇ ಮೊದಲನೇ ಮಗ ಇರ್ತಾನಲ್ಲ, ಅವರಿಗೆ ತುಂಬ ತೊಂದರೆಗಳು ಹೆಚ್ಚು ಉದ್ಭವ ಆಗುತ್ತೆ. ಮತ್ತು ನಿಮ್ಮ ಒಂದು ಈ ಝೋನಲ್ಲಿ ಹಣಕಾಸಿನ ಸಮಸ್ಯೆಯು ಉಂಟಾಗುತ್ತೆ. ಎಷ್ಟೇ ನೀವು ಈ ಒಂದು ದೋಷಪೂರಿತ ಮಾಡಿಬಿಟ್ರೆ ಗಂಡು ಮಗ ಏನು ಮಾಡಿದ್ರು ಅಸಾಧ್ಯ, ಏನು ಮಾಡಲಿಕ್ಕೂ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒಂದು ಈಸ್ಟ್
ಅಂದರೆ ನಾರ್ತ್ ಈಸ್ಟ್ ಝೋನಲ್ಲಿ ಈಶಾನ್ಯದಲ್ಲಿ ಕಿಚನನ್ನು ಇಡಕೂಡದು. ಇದು ಅಶುಭ ದಿಕ್ಕು, ಹಾಗಾಗಿ ಉತ್ತಮ ಸ್ಥಳವಂತೂ ಅಲ್ಲ. ಇನ್ನು ಈಸ್ಟ್ ಮಧ್ಯಭಾಗದಲ್ಲಿ ಕಿಚನ್ ಇಡಕೂಡದು. ಹಿಟ್ಟಲ್ಲಿ ಏನಾಗಪ್ಪ, ಒಂದು ಹಣಕಾಸಿನ ಸಮಸ್ಯೆ ಉಂಟಾಗುತ್ತೆ. ಈ ಸ್ಥಳ ಅಷ್ಟು ನಿಮಗೆ ಏಳಿಗೆಯನ್ನು ತಂದು ಕೊಡಲ್ಲ, ಹಾಗಾಗಿ ಇದನ್ನು ಉತ್ತಮ ಸ್ಥಳವಲ್ಲ ಅಂತ ನಿರ್ಣಯ ಮಾಡಬಹುದು. ಇಲ್ಲಿ ನೋಡಿ, ಉತ್ತಮವಾದ ಸ್ಥಳ ಎರಡೇ, ಒಂದು ಸೌತ್ ಈಸ್ಟು, ಒಂದು ನಾರ್ತ್ ವೆಸ್ಟು. ಹಾಗಾಗಿ ಹೆಚ್ಚಾಗಿ ನೀವು ಏನೇ ಮಾಡಿ ಕಿಚನ್ ನಿಮ್ಮ ಒಂದು ಡಿಗ್ರಿ ಪ್ರಕಾರ ಆಗ್ನೇಯ ಅಥವಾ ವಾಯುವ್ಯಕ್ಕೆ ಹೆಚ್ಚಾಗಿ ಕಿಚನನ್ನು ಇಡತಕ್ಕದ್ದು. ನೋಡಿ, ಇಲ್ಲಿ ಎಷ್ಟು ನಿಮ್ಮದು ಒಂದು ಬೆಂಕಿ, ನೀವು ಒಂದು ಸ್ಟೋವ್ ನೀವು ಇದು ಮಾಡ್ತಾಯಿರ್ತೀವಿ, ಅಡುಗೆ ಮಾಡ್ತಿತ್ತು ಅಷ್ಟು ಇದು ಆ್ಯಕ್ಚುಲಿ ನಾವು ಇದನ್ನು ಕ್ಯಾಶ್ ಅಂತ ಹೇಳ್ತೀವಿ. ನೀವು ಫೈರ್ ಮಾಡಿದಷ್ಟು ಒಂದು ಒಳ್ಳೆಯ ರಿಸಲ್ಟ್ ನೋಡಬಹುದು. ಹಾಗಾಗಿ ಹೆಚ್ಚಾಗಿ ಆಗ್ನೇಯ ದಿಕ್ಕಿಗೆ ನಿಮ್ಮೊಂದು ಅಡುಗೆ ಮನೆಯನ್ನು ಇಡತಕ್ಕದ್ದು. ನೋಡಿ ಫ್ರೆಂಡ್ಸ್, ಇಷ್ಟ ಆದಲ್ಲಿ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಸಮಸ್ಯೆ ಇದ್ದಲ್ಲಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.